ನಮಸ್ಕಾರ ಎಲ್ಲರಿಗೂ. ಸ್ಮೈಲ್ ಪ್ಲೇಸ್ ವಿತ್ ಮಿ ಸುಪ್ರಿಯಾತಿನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಸಂಡೇದೊಂದು ಮಿನಿ ಬ್ಲಾಗ್ ಮಾಡುವ ಅಂತ. ನಿನ್ನೆದು ಫ್ಯಾಂಟಾಸ್ಟಿಕ್ 4 ಮೂವಿಯನ್ನು ಬ್ಲಾಸ್ಟರ್ ಕಂಪ್ಲೀಟ್ ನೋಡ್ತಾ ಇದ್ದಾರೆ. ಸೊ ಇವತ್ತಿನ ಮಿನಿ ಬ್ಲಾಗಲ್ಲಿ ಎಂತೆಲ್ಲ ನೋಡಲಿಕ್ಕೆ ಸಿಗ್ತದೆ ಅಂತೇಳಿ ನೋಡ್ಕೊಂಡು ಬರುವ. ಏನೆಲ್ಲ ಸ್ಪೆಷಲ್ ಫುಡ್ ಉಂಟು ಅಂತ ಹೇಳಿ ಸಹ ನಾನು ಇವತ್ತು ನಿಮಗೆ ತೋರಿಸ್ತೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡವರೆಗೆ ನೋಡಿ ನಮಗೆ ಸಪೋರ್ಟ್ ಮಾಡಿ. ನೋಡುದು ಜನ ಎಂತ ಅಷ್ಟು ಇಂಟ್ರೆಸ್ಟ್ ಉಂಟಾ ಬ್ಲಾಸ್ಟರ್? ಹೌದು, ಇದು ಇನ್ನೊಂದು ಯೂನಿವರ್ಸ್, ಇದು ಫ್ಯಾಂಟಾಸ್ಟಿಕ್ 4. ಹೌದು, ಓಕೆ, ನೋಡಿ ಎಂಜಾಯ್ ಮಾಡಿ. ಅದು ಗ್ಯಾಲಕ್ಟಸ್ ದೊಡ್ಡ ವಿಲನ್ ಆಕ್ಚುಲಿ. ಓಕೆ, ಎಂಜಾಯ್ ಮಾಡಿ. ಉಳಿದು ಕೋಳಿ, ನಾಟಿ ಕೋಳಿ, ಗಸಿ, ಊರಿದು ಗ್ರೇವಿ, ಊರಿದು ಗ್ರೇವಿ, ಊರಿದು ಲೇಡಿ, ಉಡುಪಿದ ಅದೇ ಊರಿದೆ. ಸಂಡೇ ಸ್ಪೆಷಲ್ ನಾಟಿ ಕೋಳಿದು ಗ್ರೇವಿ ರೆಡಿ ಆಗ್ತಾ ಉಂಟು. ಅದೇ ರೀತಿಯಾಗಿ ಅತ್ತೆ ಮೆಂತೆ ಬಾತ್ ಮಾಡ್ತಾ ಇದ್ರು ಪಲಾವಿನ ಹಾಗೆ. ಸೂಪರ್ ಕಾಂಬಿನೇಷನ್ ಚಿಕನ್ ಒಟ್ಟಿಗೆ ಸಖತ್ತಾಗಿರ್ತದೆ. ಇದು ಇವತ್ತಿನದ್ದು ಸ್ಪೆಷಲ್ ನಮಗೆ. ಇಷ್ಟು ದಾಟ್ ಆಗ್ತಾ ಉಂಟು. ಸ್ವಲ್ಪ ಮ್ಯೂಸಿಕ್ ಬಂದ್ ಮಾಡೋದು, ಕಾಪಿ ರೈಟ್ ಬರ್ತದೆ. ತೋರಿಸಿ ಎಂತೆಲ್ಲ ಹೊಡೆದಿದ್ದೀರಿ. ವಾರೇ ವಾ. ಈಗ ನೆಕ್ಸ್ಟ್ ಇದಾಗ್ತಾ ಉಂಟು. ಸ್ವಲ್ಪ 3D ಎಫೆಕ್ಟ್ ಅಲ್ಲಿ ಶಾಡೋ ಎಫೆಕ್ಟ್ಸ್ ಮಾಡ್ತಾ ಇದ್ದೀನಿ. ಇದು 3D ಎಫೆಕ್ಟ್ ಅಲ್ಲಿ ಮಾಡಿದ್ದು ನಾನು. ಓಕೆ, ಸೊ ನೆಕ್ಸ್ಟ್ ಶಾಡೋ ಎಫೆಕ್ಟ್ಸ್ ಅಲ್ಲಿ 3D ಮಾಡ್ತಾ ಇದ್ದೇನೆ. ಸೊ ಔಟ್ಲೈನ್ ಬರೋದಿಲ್ಲ, ಖಾಲಿ ಶಾಡೋಸ್ ಮಾತ್ರ ಬರ್ತದೆ. ಅದೊಂದು ಯುನಿಕ್. ಸೊ ನನ್ನ ಗೇಮಿಂಗ್ ಹೆಸರು ಬರೀಲಿಕ್ಕೆ ಟ್ರೈ ಮಾಡ್ತೀನಿ, ರೆಕ್ಯೂಮ್ ಬ್ಲಾಸ್ಟರ್. ಅಂತ. ಇದು ಸೊಳ್ಳಾಗಿದೆ. ಇದು ನಮ್ಮದು ಬೊಬುಡುಡು. ಅಮ್ಮ ಕರೀದರು ಡುಡು ಡುಡು ಅಂತ. ಅಮ್ಮನದು ಪಲಾವ್, ಸ್ಪೆಷಲ್ ಪಲಾವಿಗೆ ಬಟಾಣಿ ಎಲ್ಲ ಹಸಿ ಕೋಡು ಬಟಾಣಿಯನ್ನು ಬಿಡಿಸ್ತಿದ್ದಾರೆ. ಹಸಿ ಬಟಾಣಿ ಮತ್ತೆ ಪಜ್ಜಿ, ಮತ್ತೆ ಒಟ್ಟಿಗೆ ಗ್ರೀನ್ ಟೀ, ಕೋಡ್, ಮೆಂತೆ ಸೊಪ್ಪು ಹಾಕಿ ಪಲಾವ್ ಮಾಡುವಂತ ಸಂಡೇ ಸ್ಪೆಷಲ್. ಎಸ್, ಸುಮಾರು ಆಗ್ತದೆ. 1/4 kg 40. ನಿನ್ನೆ 1/4 kg ಅಂತಂದ್ರೆ ಸುಮಾರು ಬರ್ಪು. ನಾನು ಎಷ್ಟು ಬೇಕು ಅಷ್ಟಕ್ಕೆ ಮಾಡ್ಬೋದು. ಪ್ಯಾಕೆಟ್ ತರೋದಕ್ಕಿಂತ ಇದೇ ಒಳ್ಳೇದು. ತಕೊಳ್ಳಿ ಮೊಬೈಲ್. ಚಿಕನ್ ಗ್ರೇವಿಟಿಗಿನ ಸ್ವಲ್ಪ ಸ್ಪೆಷಲ್ ಆಗಿರಲಿ ಹೇಳಿ ಒಂದು 7-8 ಪೀಸ್ ನಾನು ಸಪ್ರೇಟ್ ಆಗಿ ತೆಗೆದಿಟ್ಟಿದ್ದೆ. ಮನೆಯಲ್ಲಿ ಕಲರ್ಫುಲ್ ಆದಂಥ ಕ್ಯಾಪ್ಸಿಕಮ್ ಇತ್ತು. ಸೊ 3 ಟೈಪ್ ಇದ್ದು ಕ್ಯಾಪ್ಸಿಕಮ್ ಅನ್ನು ಕಟ್ ಮಾಡಿ ಇಟ್ಕೊಂಡು, ಒಂದು ದೊಡ್ಡ ಆನಿಯನ್ ಅನ್ನು ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಎನ್ನೆಲ್ಲ ಜಜ್ಜಿ ಹಾಕಿಕೊಂಡೆ. 1-2 ಕಾಯಿ ಮೆಣಸು ಹಾಕಿಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡೆ. ಅದಾದ ನಂತರ ಅದಕ್ಕೆ ಕೆಲವು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿದ್ದೆ, ಮೇಯ್ನ್ ಆಗಿ ಪೆಪ್ಪರ್. ಸೊ ಇದೆಲ್ಲವನ್ನು ಹಾಕೊಂಡು ನಾನು ತೆಗೆದಿಟ್ಟಂತಹ ಚಿಕನನ್ನು ಹಾಕೊಂಡು ಒಂದು ಅರ್ಧ ಲಿಂಬೆ ಹಿಂಡಿಕೊಂಡ್ರೆ ಸಖತ್ತಾಗಿರುವಂಥ ಒಂದು ಚಿಕನ್ ಪೆಪ್ಪರ್ ರೆಡಿ ಆಯಿತು. ಗಾಯ ಸ್ವಲ್ಪ ಒಣಗ್ತಾ ಬರುವಾಗ ತುಂಬ ಇರಿಟೇಟ್ ಮಾಡ್ತಾ ಇತ್ತು. ಅದೇ ರೀತಿಯಾಗಿ ಗಂಟು ನೋವು ಸಹ ಆಲ್ಮೋಸ್ಟ್ ಗುಣ ಆಗ್ತಾ ಬಂದಿದೆ. ಇನ್ನು ಸ್ವಲ್ಪ ಉಂಟು, ಅದು ಸಹ ಆದಷ್ಟು ಬೇಗ ಕ್ಯೂರ್ ಆಗ್ತದೆ. ಲಾಸ್ಟ್ ಟೈಮ್ ಸಹ ನಾವು ಅದು ಬಾಕ್ಸ್ ತಂದಿದ್ವಲ್ಲ, ಅದು ಖಾಲಿ ಆಯಿತು. ಆ್ಯಕ್ಚುಲಿ ಒಳ್ಳೆ ಬಂತಾಯಿತು ಅದು ಸೋಪು, ಒಳ್ಳೆ ಬಂದಿದೆ. 4 ಮಂತ್ ಅಂತೂ ಆರಾಮಲ್ಲಿ ಬಂದಿದೆ. ಲಾಸ್ಟ್ ಟೈಮ್ ಅನ್ಬಾಕ್ಸಿಂಗ್ ವಿಡಿಯೋ ಹಾಕಿ ಎಷ್ಟು ಸಮಯ ಆಯ್ತು ಅಂತ ನೋಡ್ಬೇಕು. ಸೋಪು 6 ಮಂತ್ 600. ನಾವಿಬ್ರು ಇದನ್ನೇ ಯೂಸ್ ಮಾಡುದು ಸೋಪ್, ಇಬ್ರು ಮಾಡ್ತೇವೆ. 6 ಮಂತ್ ಬೇರೆ ಮೈಸೂರು ಸ್ಯಾಂಡಲ್ ಅವರದ್ದು. 6 ಮಂತಿಗೆ 600 rupees ಕೊಟ್ಟರೆ, ಅಂದರೆ ಮಂತಿಗೆ 100 rupees ಸ್ನಾನದ್ದು ಸೋಪಿಗೆ. ಒಬ್ಬರಿಗೆ 50 rupees ಸ್ಪೆಂಡ್ ಮಾಡಿದಾಗೆ ಆಯಿತು ಅಷ್ಟೇ. ಅದರಲ್ಲೊಂದು ಲಾಸ್ಟಿಗೆ ಒಂದು ಸೋಪ್ ತೆಗೆದ್ವಿ, ಡಬಲ್ ಸೈಡ್ ಸ್ಕ್ರಬ್ ಇದ್ದದ್ದು. ಅದಂತೂ ಎಕ್ಸ್ಟ್ರಾಡಿನರಿ ಇತ್ತು. ಇದು ಮಾತ್ರ ಒಂದು ಸ್ವಲ್ಪ ಬೇರೆ. ಲಾಸ್ಟ್ ಟೈಮ್ ಬಾಕ್ಸ್ ಒಂದೊಂದ್ರದ್ದು ಬರೋದು. ಇಂಗ್ರೀಡಿಯೆಂಟ್ಸ್ ಹೇಳಿ. ಚಂದನ ಹಲ್ದಿ ಸೋಪ್ ಇದು ಒಂದೊಂದು. ಇದು ಆಲ್ಮಂಡ್ ಸೋಪ್, ಲೆವೆಂಡರ್, ಆಲ್ಮಂಡ್, ಇದರಲ್ಲಿ ನೋಡಿದ್ರೆ ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡಿದ್ರೆ ಸ್ಯಾಂಡಲ್, ಲೆಮನ್ ಹನಿ, ಬ್ರಾಹ್ಮಿ, ಹರಿದ್ರ,
ಅಲೋವೆರಾದುಂಟು, ಆಲ್ಮಂಡ್ ಆಯಿಲ್ ಹಾಕ್ತಾರೆ, ಆಲ್ಮಂಡ್ ಎಕ್ಸ್ಟ್ರಾಕ್ಷನ್ ಹಾಕ್ತಾರೆ, ಮತ್ತೆ ನೀಮ್ ವೆಜಿಟೇಬಲ್ ಸೋಪು, ಬೇಸ್ ಅದ್ರದ್ದು ನಾರ್ಮಲ್ ಕೊಕೊನಟ್ ಮಿಲ್ಕ್, ಹನಿ ಸೋಪ್. ಸೊ ಅದೇ ಗೋಟ್ ಮಿಲ್ಕ್ ಸೋಪ್ ಅಂದ್ರೆ ಎಂತ? ಇದಕ್ಕೆ ಗೋಟ್ ಮಿಲ್ಕ್ ಹಾಕಿದ್ದಾರೆ ನೋಡಿ. ಗೋಟ್ ಮಿಲ್ಕ್ ನೋಡಿ, ಯುನೀಕ್ ಆಗಿ ನೀವು ಎಲ್ಲಿ ಆಕ್ಚುಲಿ ನಿಮ್ಗೆ ಈ ಸೋಪ್ ಅನ್ನು ಮಿಲ್ಕ್, ಗ್ಲಿಸರಿನ್ ಹಾಕಿದ್ದಾರೆ, ರೋಸ್ ವಾಟರ್ ಹಾಕಿದ್ದಾರೆ, ಮತ್ತೆ ವೆಜಿಟೇಬಲ್ ಬೇಸ್. ಆ್ಯಕ್ಚುಲಿ ಈ ಸೋಪನ್ನು ನಿಮಗೆ ತರಿಸ್ಕೊಳ್ಬೋದು, ಒಳ್ಳೇದು ಬರ್ತದೆ. ನಾನು ಮೇ ಬಿ ಕೆಲವರು ನಂದು ಸ್ಕಿನ್ ಟೋನ್ ನೋಡಿ, ಮುಖ ನೋಡಿ ಕೇಳ್ತಾರೆ ನೀನು ತುಂಬ ವೈಟ್ ಆಗಿದೆ ಅಂತ. ನಾನು ಹೇಳುದು ಎಂತ ಕ್ರೀಮ್ ಅದಿದೆಲ್ಲ ಯಾವುದು ಹಚ್ಚುದಿಲ್ಲ ನಾನು ಅಂತ ಹೇಳ್ತೇನೆ. ಮೇ ಬಿ ನಾನು ಇದರಿಂದ ಆಗಿರ್ಬೋದು, ಈ ಸೋಪಿಂದ. ಲೆಮನ್ ಎಕ್ಸ್ಟ್ರಾಕ್ಟ್, ಇವರು ಆದಷ್ಟು ಎಕ್ಸ್ಟ್ರಾಕ್ಟ್, ವೈಟಮಿನ್ ಇ, ಕೋಕೋನಟ್ ಆಯಿಲ್, ಆದಷ್ಟು ಕೆಮಿಕಲ್ ಕಮ್ಮಿ ಇರುದೇ ತರೋದು ಇವರು ಸೋಪು ಅದಿದೆಲ್ಲ. ಸೊ ಮೇ ಬಿ ಇದು ರೀಸನ್ ಆಗಿರ್ಬೋದು ನಂದು ಸ್ಕಿನ್ ಸ್ವಲ್ಪ ವೈಟ್ ಆಗ್ಲಿಕ್ಕೆ ಮುಂಚೆ ಇದ್ದದ್ಕಿಂತ. ಪ್ಯಾರಾಬಿನ್ಸ್ ಇಲ್ಲ, SLS ಇಲ್ಲ, SLE ಅದೆಲ್ಲ ಯಾವ್ದು ಇಲ್ಲ. ಅಂದ್ರೆ SLS ಅಂದ್ರೆ ಸೋಡಿಯಂ ಲಾರಲ್ ಸಲ್ಫೇಟ್, ಕೆಲವೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಇಗ್ನೋರ್ ಮಾಡಿದ್ದಾರೆ. ಈ ಕೆಮಿಕಲ್ ನೀವು ಚೆಕ್ ಮಾಡಿದ್ರೆ, ಸೋಡಿಯಂ ಲಾರಲ್ ಸಲ್ಫೇಟ್ ಅನ್ನು ಚೆಕ್ ಮಾಡಿದ್ರೆ ಕೆಲವು ಈ ಎಂತ ಹೇಳಿದ್ರು ಡಾಮೆಕ್ಸ್ ಅಂಚಿಂತ ಅಥವಾ ಎಂತದಾದ್ರು ಎಂತ ಹೇಳಿದ್ರೆ ಅದಕ್ಕೆ ಹಾರ್ಪಿಕ್ ಅದ್ರಲ್ಲಿ ಆಕ್ಚುಲಿ ನೀವು ಚೆಕ್ ಮಾಡಿದ್ರೆ ಅಂತದ್ದು ಇಂಗ್ರೀಡಿಯೆಂಟ್ಸ್ ಸೋಪಿಗೆ ಹಾಕಿರ್ತಾರೆ. ಯಾಕೆ ಸೋಪಿಗೆ ಹಾಕ್ಬೇಕು, ನಮ್ಮ ಬಾಡಿಗೆ ಹಾಕುದನ್ನು ನೆಲಕ್ಕೆ ಯಾಕೆ? ಹಾರ್ಪಿಕ್ಕಿಗೆ ಎಂತ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ, ಸೇಮ್ ಕೆಮಿಕಲ್ ಹೆಸರು ನೆಕ್ಸ್ಟ್ ಟೈಮ್ ಚೆಕ್ ಮಾಡಿ. ಸೋಡಿಯಂ ಲಾರಲ್ ಸಲ್ಫೇಟ್ ಯಾವ್ದಾದ್ರು ಟೂತ್ ಪೇಸ್ಟ್ ಅಲ್ಲಿ ಕೂಡ ಇರ್ತದೆ. ಅದಕ್ಕೆ ನಾವು ಕಾಲ್ಗೇಟ್ ಕೆಲವನ್ನೆಲ್ಲ ಅವಾಯ್ಡ್ ಮಾಡುದು ಬೇಡ ಅಂತ. ನಾವು ಆದಷ್ಟು ಬ್ಲಾಕ್ ಪೌಡರ್ ಯೂಸ್ ಮಾಡೋದು, ಚಾರ್ಕೋಲ್ ಪೌಡರ್, ಚಾರ್ಕೋಲ್ ಮತ್ತೆ 2-3 ಇಂಗ್ರೀಡಿಯೆಂಟ್ ಅದರಲ್ಲಿ ಇಟ್ಸ್ ಉಂಟು. ಎಂತ ಹೇಳುದು, ಮೊನ್ನೆ ನಾವು ತಿಂತ ಇದ್ವಿ ಪೆಲ್ತಡಿದು, ಎಂತದ್ದು ಪೆಲ್ತಡಿ ಅಲ್ಲ, ಪುಲ್ಕಟ್ಟೆದ್ದು ಪೌಡರ್, ವಾಲ್ನಟ್ ಸೀಡ್ ಇರ್ತದಲ್ಲ ಅದರ ಪೌಡರ್. ವಾಲ್ನಟ್ ಇದು ಒಳಗೆ ಇದು ಬೇರೆ, ಅದು ಹೊರಗೆ ಶೆಲ್ ಇದೆ. ಆ ಶೆಲ್ಲಿನಿಂದ ಎಕ್ಸ್ಟ್ರಾಕ್ಷನ್ ಎಲ್ಲ ಮಾಡಿ ಪುಡಿ ಮಾಡಿದ ಅದನ್ನು ನಾವು ಪೇಸ್ಟ್. ಇದರಲ್ಲಿ ಮೆಸೇಜ್ ಅಂತ ಹೇಳಿದ್ರೆ ಬಾಡಿಗೆ ಬಳಸುವ ಪ್ರಾಡಕ್ಟ್ ಅಲ್ಲಿ ಸಹ ಆದಷ್ಟು ಕೆಮಿಕಲ್ ಅನ್ನು ಅವಾಯ್ಡ್ ಮಾಡಿದ್ರೆ ಸ್ಕಿನ್ ಬೆಟರ್ ಆಗ್ತದೆ. ಅಲ್ಲಿಗೆ ಸೊಂಟು ಮೇಗೆ ಸೊಂಟು ಸೋಡಿಯಂ ಲಾರಲ್ ಸಲ್ಫೇಟ್ ನೀವು ನೆಕ್ಸ್ಟ್ ಟೈಮ್ ಚೆಕ್ ಮಾಡಿ. ಮೇ ಬಿ ಅದಕ್ಕೆ ಇಂಗ್ರೀಡಿಯೆಂಟ್ ಬರ್ದಿರ್ತಾರೆ, ಯಾಕೆ ಗೊತ್ತುಂಟಾ? ಏನಾದ್ರೂ ಅದರಿಂದ ಆದ್ರೆ ನೀವು ಕಂಪ್ಲೇಂಟ್ ಕೊಟ್ಟರೆ ಸಹ ಹೇಳ್ತಾರೆ, ನೀವು ಓದ್ಲಿಲ್ಲ, ನಿಮಗೆ ಗೊತ್ತಿರ್ಬೇಕು ನಾಲೆಜ್ ಇಲ್ಲ, ರಿಸರ್ಚ್ ಮಾಡಿ. ಈಗ ಗೂಗಲ್ ಎಲ್ಲ ಉಂಟು, ಚಾಟ್ GPT ಉಂಟು, ಇನ್ನೂ ಸಹ ಇನ್ಫಾರ್ಮೇಶನ್ ಬೇಕಾದವರಿಗೆ ನಿಮಗೆಲ್ಲ ಗೊತ್ತಿರ್ಬೇಕು, ಕರೆಕ್ಟ್ ಅಲ್ಲ? ಸೊ ಆ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡೋದು ಗೊತ್ತಾಗ್ತದೆ, ಎಲ್ಲೆಲ್ಲಿ ಯೂಸ್ ಮಾಡ್ತಾರ ಅಂತ. ಎಸ್ಪೆಷಲಿ ಟ್ಯಾಬ್ಲೆಟ್ ಅದು ಕೂಡ ಉಂಟು, ಸನ್ಸೆಟ್ ಎಲ್ಲೋ FCF ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಬಾತ್ರೂಮ್ ಕ್ಲೀನಿಂಗಿಗೆ ಏನು ಇಂಗ್ರೀಡಿಯೆಂಟ್ಸ್ ಬಳಸ್ತಾರ ಅದು ನಾವು ಬಳಸುವ ಸೋಪಿನಲ್ಲಿ ಉಂಟು ಅಂತ ನಾವು. ಸೊ ಹಾಗಾಗಿ ಇವರು ರಿಸರ್ಚ್ ಮಾಡಿದ್ರಲ್ಲಿ ಬೆಟರ್ ಸೋಪ್ ಅದೆಲ್ಲ ಇಲ್ಲದೆ ಅವಾಯ್ಡ್ ಮಾಡಿದ ಯಾರಿಗಾದ್ರೂ ಇದ್ರದ್ದು ಲಿಂಕ್ ಬೇಕಿದ್ರೆ ನನಗೆ ಕಮೆಂಟ್ ಅಲ್ಲಿ ಹಾಕಿ ನಾನು ನಿಮಗೆ ಸೆಂಡ್ ಮಾಡ್ತೇನೆ. ಆದಷ್ಟು ಸೋಪ್ ಅನ್ಸ ಒಳ್ಳೆಯದನ್ನೇ ಯೂಸ್ ಮಾಡಲಿಕ್ಕೆ ಕಲೀರಿ. ಏನು ಒಂದು ತಿಂಗಳಿಗೆ ಒಂದು ಮನುಷ್ಯನಿಗೆ 50 ರೂಪಾಯಿ ಬಿದ್ದ ಹಾಗೆ ಆಗ್ತದೆ ಸೋಪಿಗೆ, ಏನು ದುಬಾರಿ ಅಲ್ಲ, ಏನು ಸಾವಿರ ಗಟ್ಟಲೆ ಇಲ್ಲ. ಈಚೆಯಲ್ಲಿ ಬ್ಲಾಸ್ಟರ್ದು ಟ್ರ್ಯಾಕ್ ಸಾಂಗಿಗೆ ಅತ್ತೆ ಒಳ್ಳೆ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ರು. ಅದೊಂದು ಚಿಕ್ಕ ಕ್ಲಿಪ್ ಅನ್ನು ನಾನು ಕ್ಯಾಪ್ಚರ್ ಮಾಡಿದೆ. ಅವ್ರು ಭಾರಿ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು. ಇಲ್ಲಿ ನಾನು ಮ್ಯೂಸಿಕ್ ಅನ್ನು ಮ್ಯೂಟ್ ಮಾಡಿದ್ದೇನೆ, ಯಾಕೆ ಹೇಳಿದ್ರೆ ಕಾಪಿ ರೈಟ್ ಇದ್ದು ಒಂದು ಇದಕ್ಕೆ ರಿಮಾರ್ಕ್ ಆಗ್ತದೆ ಅಂತ ಹೇಳಿ. ಆಚೆಯಲ್ಲಿ ಟ್ರ್ಯಾಕ್ ಸಾಂಗ್, ಈಚೆಯಲ್ಲಿ ಅತ್ತೆದು ಎಂಜಾಯ್ಮೆಂಟ್. ಬ್ಯಾಂಡ್ ಅಲ್ಲಿ ಸುಮಾರು ಎಕ್ಸಸೈಸ್ ಹೇಳಿ ಕೊಟ್ರು ಬ್ಲಾಸ್ಟರ್, ಅಂತದ್ದು ಬೇಕಿದ್ದಷ್ಟು ಉಂಟು. ನಂಗೆ ಅದೇ ಹೇಳಿದವರು, ನಿಮ್ಗೆ ಡಂಬೆಲ್ಸ್ ಉಂಟು 8 kg, ಹೋಗಲ್ಲಿ 2 ಉಂಟು. ಸೊ ಮತ್ತೆ ಅದ್ರ ಒಳಗೆ ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆಲ್ಲ ಬ್ಲಾಸ್ಟರ್ ಆಲ್ಮೋಸ್ಟ್ ಇದು ಬುಕ್ಸ್ ಮತ್ತೆ ಜಿಮ್ ಎಕ್ವಿಪ್ಮೆಂಟ್ಸ್ ಇರುದು ಈ ವಾರ್ಡ್ರೋಬ್ ಅಲ್ಲಿ. ಇದು ಎಂತ ವಿಷಯ ಹೇಳಿದ್ರೆ ನಂಗೆ ಸ್ವಲ್ಪ ಈಗ ನಾನು ಹೊರಗೆ ಹೋಗ್ತಿಲ್ಲ, ಕಾಲ್ ನೋವೆಲ್ಲ ಉಂಟಂತೇಳಿ. ಇವರು ನಂಗೆ ಸಂಡೆಗೆ ನಾನು ಇವರ ಹತ್ರ ಹೇಳಿದ್ದೆ, ಇವತ್ತಿಂದ ನಂಗೆ ಕೆಲವೆಲ್ಲ ಹೇಳಿ ಕೊಟ್ಟಿದ್ದಾರೆ ಮಾಡ್ಲಿಕ್ಕೆ ಆಲ್ರೆಡಿ. ಸೊ ಮನೆಯಲ್ಲೇ ಕುತ್ಕೊಂಡು ಎಂತೆಲ್ಲ ಒಂದು ನಮ್ಮ ಹತ್ರ ಬ್ಯಾಂಡ್ ಅದಿದಲ್ಲಿದ್ರೆ ಯಾವುದೆಲ್ಲ ಎಕ್ಸಸೈಸ್ ಮಾಡ್ಬೋದು ಹೇಳಿ ಟಿಪ್ಸ್ ಕೊಡೋದು, ಇದೊಂದು ಹೇಳಿ ಕೊಡ್ತಿದ್ದಾರೆ ನಂಗೆ ಮಾಡ್ಲಿಕ್ಕೆ. ಇದು ಹೆವಿ ಬೀಳ್ತದೆ ಬ್ಯಾಕಿಗಂತೆ. ಮತ್ತೆ ನಮ್ಮ ಹತ್ರ ಡಂಬಲ್ ಎಲ್ಲ ಉಂಟು ಕೆಲವು,
ಅದರಲ್ಲಿ ಸಹ ಹೇಳಿ ಕೊಟ್ರು, ಹಾಗೆ ಅದನ್ನೊಂದು ವಿಡಿಯೋಸ್ ಮಾಡ್ತಿದ್ದದು ಸಂಡೇಗೆ. ಒಳ್ಳೆ ಬಿಸಿಲುಂಟು ಸಂಡೇ, ಇನ್ನು ಎಕ್ಸಸೈಸ್ ಎಲ್ಲ ಸ್ವಲ್ಪ ಮಾಡುದು ಮತ್ತೆ ಗಮ್ಮತ್ ಊಟ ಮಾಡುದು ರೆಡಿ ಉಂಟು. ಇದರಲ್ಲಿ ಅದೇ ಆರ್ಗ್ಯಾನಿಕ್ ಥಿಂಗ್ಸ್ ಅಂದರೆ ಮೇಲೆಲ್ಲ ಬೈಕ್ ಇದೆಲ್ಲ. ಇದು ಅದೇ ಎಂತ ವರ್ಕ್ ಎಲ್ಲ ಮಾಡೋದಾದ್ರೆ ಒಂದು ಸ್ಪೇಸ್. ಮಧ್ಯಾಹ್ನದ ಊಟಕ್ಕೆ ಸಹ ಟೈಮ್ ಆಯಿತು. ಬಿಸಿ ಬಿಸಿ ಕೋಳಿ ಸಾರು, ಅದೇ ರೀತಿಯಾಗಿ ಕೋಳಿ ಒಂದು ಸುಕ್ಕ ಪೆಪ್ಪರ್ ಡ್ರೈ ಟೈಪ್ ಇದು, ಮತ್ತೊಂದು ಮೆಂತೆ ಭಾತ್. ಅದೇ ರೀತಿ ಕೋಳಿ ಗ್ರೇವಿಗೆ ಕೋಳಿ ರೊಟ್ಟಿ ಸಹ ಇತ್ತು. ಸೂಪರ್ ಕಾಂಬಿನೇಷನ್. ಇದು ಇವತ್ತಿನ ಮಧ್ಯಾಹ್ನದ ಊಟ. ಸಂಡೇ ಭಾರಿ ಬೋರ್ ಇವತ್ತು. ಸಂಜೆ ಆಗುವಾಗ ಭಾಳ ಬೋರ್ ಆಗ್ತಿತ್ತು. ಇನ್ನು ಸಂಜೆದು ಫುಡ್ಡಿಗೆ ಸಹ ಟೈಮ್ ಆಗ್ತಾ ಬಂತು. ಸುಮ್ಮನೆ ಹೀಗೇನೆ ಮೊಬೈಲ್ ನೋಡ್ತಾನೆ ಟೈಮ್ ಪಾಸ್ ಮಾಡಿದ್ದು. ಸ್ವಲ್ಪ ಮಲಗಿದ್ದು ರೆಸ್ಟ್ ಮಾಡಿದ್ದೆ. ಸ್ವಲ್ಪ ಕಾಲೊಂದು ಇಡೀ ದಿನ ನೋವಾಗ್ತಾ ಇತ್ತು, ಹಾಗೆ ಸ್ವಲ್ಪ ನೋವಿತ್ತು ಇವತ್ತು. ಸಂಜೆಗೆ ಒಂಚೂರು ಕಡಲೆ ಫ್ರೈಗೆ ಇಟ್ಟದ್ದು, ಮತ್ತು ಫುಡ್ಡೆಲ್ಲ ಆಲ್ರೆಡಿ ರೆಡಿ ಇದೆ. ಟೈಮ್ ಬಂದು 7:15 ಆಯಿತು. ಇನ್ನು ನೈಟಿದು ಡಿನ್ನರಿಗೆ ಸಹ ಟೈಮ್ ಆಗ್ತಾ ಬಂತು. ಇನ್ನೇನು ಡಿನ್ನರ್ ಪ್ರಿಪೇರ್ ಆಲ್ರೆಡಿ ಆಗಿದೆ, ಮಾಡುವಂಥದ್ದು ಎಂತ ಇರಲಿಲ್ಲ. ಮಧ್ಯಾಹ್ನದೆಲ್ಲ ಸ್ವಲ್ಪ ಇತ್ತು. ರೊಟ್ಟಿ ಇತ್ತು ಒಂದು ಪ್ಯಾಕೆಟ್, ಅದೇ ರೀತಿಯಾಗಿ ಸ್ವಲ್ಪ ಮೆಂತೆ ಭಾತ್ ಸಹ ಉಳಿದಿತ್ತು, ಮತ್ತು ಚಿಕನ್ ಗ್ರೇವಿ. ಇದು ಇವತ್ತಿದು ನೈಟಿಗೆ ಸ್ಪೆಷಲ್. ಸೊ ವಿಡಿಯೋನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಸ್ಕಿಪ್ ಮಾಡಿದೆ ಎಂಡವರೆಗೆ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾಳೆ ಮತ್ತೊಂದು ವಿಡಿಯೋದೊಟ್ಟಿಗೆ ಮತ್ತೆ